ನಾನು ನಿಮ್ಮ ಆಯುರ್ವೇದಿಕ್ ಮಂಜುನಾಥ್ ಮಾತಾಡ್ತಿದ್ದೀನಿ, ನಾಡಿ ವೈದ್ಯರು ಕೂಡ ಹೌದು. ನಮಸ್ಕಾರ ಎಲ್ರಿಗೂ ಕೂಡ. ಸೊ ಇವತ್ತು ನಾನು ಒಂದು ಊರಲ್ಲಿ ಬಂದಿದ್ದೀನಿ ಸ್ನೇಹಿತರೆ, ಒಂದು ಚಿಕ್ಕೋಡಿ ಅಂತೇಳಿ. ಸೊ ಇವತ್ತು ಆ ಚಿಕ್ಕೋಡಿಲಿ ನಮ್ಮ ಒಬ್ಬರು ಆತ್ಮೀಯರಾಗಿರ್ತಕ್ಕಂಥ ಒಬ್ಬರು ಸ್ನೇಹಿತರನ್ನು ನಾನು ಮೀಟ್ ಮಾಡೋಕ್ಕೆ ಬಂದಿದ್ದೀನಿ. ಜೊತೆಗೆ ಇವತ್ತು ಗೋಸೇವೆ ಮಾಡೋದ್ರಲ್ಲಿ ಇವತ್ತು ಇವರು ಸುಮಾರು ದಿನಗಳಿಂದ ಗೋಸೇವೆ ಮಾಡ್ತಾ ಇದ್ದಾರೆ ಮತ್ತು ಗೋತ್ಪನ್ನಗಳು ಕೂಡ ತಯಾರು ಮಾಡ್ತಾ ಇದ್ದಾರೆ. ಸೊ ಇವ್ರು ಪರಿಚಯ ಮಾಡ್ಕೊಳ್ಳೋಣ. ಮತ್ತು ನಾನು ಇಲ್ಲಿ ಬಂದರೆ ತುಂಬ ಖುಷಿ ಆಗುತ್ತೆ, ತುಂಬ ಖುಷಿ ತಂದಿದೆ. ನಿನ್ನೆನೇ ಇವತ್ತು ಒಂದು ದಿನದ ವಸತಿ ಸಹ ಇಲ್ಲಿ ನಾವು ಕಳೆದಿರ್ತಕ್ಕಂಥದ್ದು ಸ್ನೇಹಿತರೆ. ತುಂಬ ಆನಂದ ಆಗುತ್ತೆ ನಮಗೆ. ಜೊತೆಗೆ ಇವತ್ತು ನಾವು ಗೋಸೇವೆ ಮಾಡಿದ್ರೆ ಏನೇನೆಲ್ಲ ಬೆನಿಫಿಟ್ ಇದೆ ಮತ್ತು ಗೋತ್ಪನ್ನಗಳನ್ನು ಮಾಡಿ ಗೋತ್ಪನ್ನಗಳಿಂದ ಏನೇನೆಲ್ಲ ನಾವು ಪದಾರ್ಥಗಳು ತಯಾರು ಮಾಡ್ಕೊಬೋದು. ಇವತ್ತು ಪಂಚಗವ್ಯದಿಂದ ಆಗಿರ್ಬೋದು, ಗೋಮಯದಿಂದ, ಸಗಣಿಯಿಂದ ಆಗಿರ್ಬೋದು, ಗೋಮೂತ್ರದಿಂದ ಆಗಿರ್ಬೋದು. ಇಲ್ಲಿ ನೋಡ್ತಾ ಇದ್ದಾರೆ ವಿಡಿಯೋದಲ್ಲಿ. ಸೊ ಇಲ್ಲಿ ಜವಾರಿ ದೇಶಿ ಆಕಳುಗಳೆಲ್ಲ ಇದಾವೆ. ಸೊ ಇವರು ಒಂದು ಚಿಕ್ಕದಾಗಿ ಒಂದು ಗೌರಿ ಗೋರಕ್ಷಾ ಕೇಂದ್ರ ಅಂತ ಮಾಡ್ಕೊಂಡಿದ್ದಾರೆ. ಸೊ ಅವ್ರು ಪರಿಚಯ ಮಾಡ್ಕೊಳ್ಳೋಣ. ಅವರು ನಮಗೆ ಯಾವ ಥರ ಮೀಟ್ ಆದರು, ಯಾವ ಥರ ಅವರ ನಮ್ಮ ಒಂದು ಭೇಟಿ ಆಯಿತು ಅನ್ನೋದ್ರ ಬಗ್ಗೆ. ಸೊ ಹಾಗಾಗಿ ಅದು ಮಾಡ್ತಾ ಏನೇನೆಲ್ಲ ಪದಾರ್ಥಗಳು ಮಾಡಿದ್ದಾರೆ ಅಂತೇಳಿ ಕೂಡ ನೋಡೋಣ. ಕೆಲವೊಂದು ಪದಾರ್ಥಗಳು ನಾನು ಕೂಡ ನಮ್ಮ ಒಂದು ಆಯುರ್ವೇದಿಕ್ ಒಂದು ಶಾಪಿಗೆ ಬೇಕಾಗುತ್ತೆ. ಸೊ ನಾನು ಕೂಡ ಒಂದು ಬೈ ಮಾಡಲಿಕ್ಕಿದ್ದೀನಿ. ಜೊತೆಗೆ ನಮ್ಮ ಒಂದು ಕೆಲವೊಂದು ಆಯುರ್ವೇದಿಕ್ ಉತ್ಪನ್ನಗಳನ್ನು, ಮೆಡಿಸಿನ್ಗಳನ್ನು ಕಡೆ ಇವರು ಇವತ್ತು ತಗೊಂಡಿರ್ತಕ್ಕಂಥದ್ದು. ಹಾಗಾಗಿ ತಡ ಮಾಡೋದು ಬೇಡ, ಬನ್ನಿ ಹಾಗಾದ್ರೆ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಸರ್? ನನ್ನ ಹೆಸರು ಯೋಗೇಶ್ ಕಲ್ಲಪ್ಪ ಸಂಕಾಜಿ ಅಂತ. ಓಕೆ. ನಮ್ಮದು ಶಿಡ್ಗಾಂವ್ ಹಳ್ಳಿ, ಚಿಕ್ಕೋಡಿ ತಾಲೂಕು, ಬೆಳಗಾಂ ಡಿಸ್ಟ್ರಿಕ್ಟ್. ಓಕೆ. ನಾವು ಒಂದು ಸುಮಾರು 3 ವರ್ಷದಿಂದ ಗೋಸೇವೆ ಮಾಡ್ತಾ ಇದ್ದೀವಿ. ಓಕೆ ಓಕೆ. ಚಿಕ್ಕೋಡಿಯಿಂದ ಎಷ್ಟು ದೂರ ಆಗುತ್ತೆ ಸರ್ ನಿಮ್ಮೂರು? ಚಿಕ್ಕೋಡಿಯಿಂದ ಒಂದು 15-16 ಕಿಲೋಮೀಟರ್. ಎಷ್ಟು ವರ್ಷದಿಂದ ನೀವು ಗೋಸೇವೆ ಮಾಡ್ತಾ ಇದ್ದೀರಿ ಸರ್? ಇವಾಗ ಒಂದು 3 ವರ್ಷ ಆಯಿತು. 3 ವರ್ಷ ಮಾಡ್ತಾ ಇದ್ದೀರಿ. ಓಕೆ. ಗೋಸೇವೆಯಲ್ಲಿ ಏನೇನೆಲ್ಲ ಪದಾರ್ಥ ತಯಾರು ಮಾಡ್ತಾ ಇದ್ದೀರಿ ಸರ್? ಗೋಸೇವೆಯಲ್ಲಿ ಅಗ್ನಿಹೋತ್ರ ಧೂಪತ್ತಿ ಮಾಡ್ತೀವಿ. ಓಕೆ. ದಂತ ಮಂಜನು, ಶಗಣಿ ಗರ್ಣಿಯಿಂದ ಸುಟ್ಟು ಮಾಡ್ತೀವಿ. ಓಕೆ. ಆಮೇಲೆ ಅಮೃತಧಾರ ಅಂತೇಳಿ, ಆಮೇಲೆ ಸೋಪ್ ಮಾಡ್ತಿದ್ದೀವಿ. ಸೋಪ್ ಅಂದ್ರೆ ಏನೇನು ಸೋಪ್ ತಯಾರು ಮಾಡ್ತೀರಿ ಸರ್? ಒಂದು 3 ವೆರೈಟಿ ಮಾಡ್ತೀವಿ. ಆಕಳ ಶಗಣಿಯಿಂದ ಮಾಡ್ತೀವಿ ಸೋಪ್. ಆಮೇಲೆ ಆಯಿಲ್ ಬೇಸ್ ಸೋಪ್ ಮಾಡ್ತೀವಿ. ಓಕೆ. ಗೋಮೂತ್ರ, ಗೋರ್ಕ, ತುಪ್ಪ ಹಾಕಿ. ಓಕೆ. ರೆಸ್ಪಾನ್ಸ್ ಹೆಂಗಿದೆ ಸರ್? ಇವನ್ನೆಲ್ಲ ಚೆನ್ನಾಗಿದೆ. ತುಂಬಾ ಹೊರಗಡೆ ರೆಸ್ಪಾನ್ಸ್ ಹೆಂಗಿದೆ? ಸ್ವಲ್ಪ ಅರಿವು ಕಡಿಮೆ ಎಲ್ಲ ಕಡೆ. ಓಕೆ ಓಕೆ. ನಾವು ಎಲ್ಲ ಈಗೀಗ ಸ್ವಲ್ಪ ಸ್ಪ್ರೆಡ್ ಆಗ್ತಾ ಇದೆ. ಸ್ಪ್ರೆಡ್ ಆಗ್ತದೆ. ಎಲ್ಲ ಬರ್ತಾ ಇದ್ದಾರೆ, ಗೋತ್ಪನ್ನ ಕಡೆ ಬರ್ತಾ ಇದ್ದಾರೆ. ಸರಿ ಸರ್, ಹಾಗಾದ್ರೆ ನೋಡಿದ್ರಲ್ಲ, ಇವರು ಬಂದು ಇವತ್ತು ಚಿಕ್ಕದಾದ್ರೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಗೋತ್ಪನ್ನಗಳನ್ನು ಇವತ್ತು ಗೋಸೇವೆ ಮಾಡ್ತಾ ಇದ್ದಾರೆ. ಸೊ ಇವರು ನಮಗೆ ಹೆಂಗ್ ಸಿಕ್ಕರು, ಹೆಂಗ್ ಸರ್ ನಮ್ದು ನಿಮ್ದು ಭೇಟಿ ಹೆಂಗಾಯ್ತು? ಇವಾಗ ನಾನು ಮೊದಲು 3 ವರ್ಷದಿಂದ ಟ್ರೈನಿಂಗ್ ಹೋಗಿದ್ದೆ. ನೆಕ್ಸ್ಟು ಯತ್ನಾಳ್ ಅವರ ಗೋಶಾಲೆಯಲ್ಲಿ ಟ್ರೈನಿಂಗ್ ಇತ್ತಂತ, ಬಿಜಾಪುರಲ್ಲಿ ಕಗೋಡಲ್ಲಿ. ಓಕೆ. ಅಲ್ಲಿ ನಮ್ದು ಟ್ರೈನಿಂಗ್ ಬಂದಿದೆ. ಅವಾಗ ಇವರು ಬಂದಿದ್ರು. ಅವಾಗ ನಮ್ದು ಪರಿಚಯ ಆಗಿದೆ. ಫೆಬ್ರವರಿ ತಿಂಗಳಲ್ಲಿ ಸ್ನೇಹಿತರೆ, ಫೆಬ್ರವರಿ ತಿಂಗಳಲ್ಲಿ ಒಂದು 4ನೇ ತಾರೀಕಿಗೆ ನಮ್ಮದು ಟ್ರೈನಿಂಗ್ ಇತ್ತು, ತರಬೇತಿ ಇತ್ತು. ನಾವೊಂದು ಆಯುರ್ವೇದ ಮತ್ತು ವನಸ್ಪತಿ ಗೋಸೇವೆ ಬಗ್ಗೆ, ಗೋವಿಂದನದ ಬಗ್ಗೆ ಮಾಹಿತಿ ಇತ್ತು. ಅಲ್ಲಿ ಹೋದಾಗ ಇವರು ಒಂದು ಮೀಟ್ ಆದರು. ಸೊ ಮೀಟ್ ಆದ ಅಲ್ಲಿಂದ ಇಲ್ಲಿವರೆಗೂ ಒಂದು ಸುಮಾರು ಒಂದು 3-4 ತಿಂಗಳಿಂದ ಇವರು ಕಮ್ಯುನಿಕೇಷನ್ ಇದ್ದಾರೆ ನಮ್ಮ ಜೊತೆಗೆ. ಮಾಡ್ತಾ ಇವತ್ತು ಇವ್ರ ಊರಿಗೆ ಬರ್ತಕ್ಕಂಥ ಒಂದು ಸಂದರ್ಭ ಒದಗಿ ಬಂತು. ನಾವು ಒಂದು ಗೋರಕ್ಷಾ ಕೇಂದ್ರಕ್ಕೆ ವಿಸಿಟ್ ಮಾಡಿ, ಜೊತೆಗೆ ಇಲ್ಲಿ ಏನು ಉತ್ಪನ್ನಗಳು ತಯಾರು ಮಾಡ್ತಾರೆ, ಆಲ್ರೆಡಿ ಒಳಗಡೆ ಶೇಖರಣೆ ಮಾಡಿದ್ದಾರೆ. ಹಾಗಾದರೆ ಆ ಉತ್ಪನ್ನಗಳು ಯಾವ ಥರ ಇದೆ, ಹೆಂಗಿದೆ ಅಂತೇಳಿ ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ಹಾಗಾದರೆ ಈ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಇವು ಈ ಥರ ಬೆರಣಿ ಮಾಡಿದ್ದೀವಿ. ಅಗ್ನಿಹೋತ್ರಿಗೆ ಬೆರಣಿ ಮಾಡ್ತಿದ್ವಿ. ಅಗ್ನಿಹೋತ್ರ ಮಾಡೋಕ್ಕೆ ಮನೆಯಲ್ಲಿ ಯಾರಾದರೂ ನೀವು ಅಗ್ನಿಹೋತ್ರ ಏನಂತ ಇನ್ಫಾರ್ಮೇಷನ್ ಕೇಳಲಿಕ್ಕೆ ಅವ್ರ ನಂಬರ್ ಕೂಡ, ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಜೊತೆಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ. ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ಅಗ್ನಿಹೋತ್ರ ಯಾವ ಥರ ಅಗ್ನಿಹೋತ್ರ ಮಾಡಲಿಕ್ಕೆ ವಿಧಿವಿಧಾನಗಳು ಯಾವ ಥರ ಇದೆ ಅಂತ ಹೇಳ್ಕೊಡ್ತಾರೆ ನಿಮಗೆ. ಮನೆಯಲ್ಲಿ ಪ್ರತಿಯೊಬ್ಬರು ಹೊಗೆ ಮಾಡೋದ್ರಿಂದ, ಅಗ್ನಿಹೋತ್ರ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ದೂರ ಹೋಗುತ್ತೆ. ಸರೌಂಡಿಂಗ್ ಅಗ್ನಿಹೋತ್ರ ಮಾಡೋದ್ರಿಂದ ಅದ್ರ ಪವರ್ 5 ಕಿಲೋಮೀಟರ್ವರೆಗೂ ಸರೌಂಡಿಂಗ್ ಗಾಳಿಯಲ್ಲಿ ಒಂದು ಆಕ್ಸಿಜನ್ ಸ್ಪ್ರೆಡ್ ಆಗುತ್ತೆ. ಸೊ ಅಷ್ಟು ಒಂದು ಪವರ್ಫುಲ್ ಇರ್ತಕ್ಕಂಥದ್ದು. ಮನೆಯಲ್ಲಿ ಯಾರಿಗಾದರೂ ಈ ಥರ ವೈಯಕ್ತಿಕ ಸಮಸ್ಯೆಗಳು, ಆಮೇಲೆ ಮಾನಸಿಕ ಕಿರಿಕಿರಿ, ಆಮೇಲೆ ವೈಮನಸ್ಸುಗಳು, ಅಥವಾ ಮನೆಯಲ್ಲಿ ಏನಾದರೂ ಈ ಥರ ಜಗಳಗಳು ಈ ಥರ ಪದೇ ಆಗ್ತದೆ, ನೆಮ್ಮದಿ ಇಲ್ಲ ಅಂತಂದರೆ, ಸೊ ಈ ಒಂದು ಕ್ರಿಯೆನ ಮಾಡೋದ್ರಿಂದ, ಮಾಡೋದ್ರಿಂದ ಆ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು. ಸೊ ಇದು ಅಗ್ನಿಹೋತ್ರ ಒಂದು ಬೆರಣಿ. ಸೊ ಇದನ್ನು ಅಗ್ನಿಹೋತ್ರ ಮಾಡಲಿಕ್ಕೆ ಬಳಸ್ತಕ್ಕಂಥದ್ದು. ಇದು ಕಂಪ್ಲೀಟಾಗಿ ನಮ್ಮ ಒಂದು ಜವಾರಿ ದೇಶೀಯ ಆಕಳುಗಳಿಂದ ಒಂದು ಮಾಡಿರ್ತಕ್ಕಂಥ ಬೆರಣಿಂದ ಮಾಡಿರ್ತಕ್ಕಂಥ ಸ್ನೇಹಿತರೆ. ಮತ್ತು ಇನ್ನೂ ಪದಾರ್ಥಗಳಿದಾವೆ, ಅವನ್ನ ಸ್ವಲ್ಪ ಪರಿಚಯ ಮಾಡ್ಕೊಂಡು ಬನ್ನಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಈಗ ಸರ್ದು ಅವ್ರ ಮನೆ ಹತ್ರ ನಾವು ಇದ್ದೀವಿ. ಒಳಗಡೆ ಹೋಗ್ತಾ ಇದ್ದೀವಿ. ಇವತ್ತು ಇವರೇ ಖುದ್ದು ಓನ್ ಆಗಿ ಒಂದು ಗೋಮಯದಿಂದ ಮತ್ತು ಕೆಲವೊಂದು ವನಸ್ಪತಿಗಳಿಂದ ಒಂದು ಸೋಪ್ ತಯಾರು ಮಾಡಿದ್ದಾರೆ ಸ್ನೇಹಿತರೆ. ಆ ಸೋಪ್ಗೆ ಮಾಹಿತಿ ಕೊಡ್ತಾರೆ. ಪಂಚಗವ್ಯ ಸೋಪ್ ಅಂತೇಳಿ. ಸೊ ಇದನ್ನ ಬಳಸೋದ್ರಿಂದ ಏನೇನೆಲ್ಲ ಲಾಭ ಇದೆ, ಬೆನಿಫಿಟ್ ಇದೆ, ಸೊ ಇದನ್ನೆಲ್ಲ ಬಳಸೋದ್ರಿಂದ ಏನೇನೆಲ್ಲ ರಿಸಲ್ಟ್ ಇವ್ರಿಗೆ ಸಿಕ್ಕಿದೆ ಅಂತ ಅವರೇ ಹೇಳ್ತಾರೆ. ಇದು ಪಂಚಗವ್ಯ ಸೋಪು, ಇದು ಆಕಳ ಶಗಣಿ, ಆಮೇಲೆ ಮುಲ್ತಾನಿ ಮಣ್ಣು, ಅರಿಶಿನ ಹಿಟ್ಟ, ಪಚ್ಚಿ ಕರ್ಪೂರ, ಚಂದನ, ಕಾಳ, ಆಮೇಲೆ
ರೀಟಾ, ಶಿಕಾಕಾಯಿ, ಇನ್ನೂ ಕೆಲವೊಂದು ಆಯುರ್ವೇದಿಕ್ ವನಸ್ಪತಿಗಳನ್ನು ಹಾಕಿ ರೆಡಿ ಮಾಡಿದ್ವಿ. ಇದರಿಂದ ಬಳಸೋದ್ರಿಂದ ಮುಖ ಸ್ಕಿನ್ ಸ್ಮೂತ್ ಆಗುತ್ತೆ. ಆಮೇಲೆ ಅಲರ್ಜಿ ಏನಾದರೂ ಇದ್ರೆ ಕಡಿಮೆ ಆಗುತ್ತೆ. ಆಮೇಲೆ ನಮ್ಮ ಅದರ್ ಆರ್ಮ್ಸ್ ಏನು ಬೆವರಿನ ವಾಸನೆ ಬರುತ್ತಲ್ಲ, ಅದು ಬೆವರಿನ ವಾಸನೆಯನ್ನ ಸಂಜೆವರೆಗೂ ಸ್ಮೆಲ್ ಬರೋದು ಫ್ರೆಶ್ ಇರುತ್ತೆ. ಮತ್ತೆ ದೇಹದಲ್ಲಿ ಇದನ್ನ ಬಳಸೋದ್ರಿಂದ ಸ್ಕಿನ್ ಅಲ್ಲಿ ಇರ್ತಕ್ಕಂಥ ಹೋಲ್ಗಳು ಓಪನ್ ಆಗಿ, ರಂಧ್ರಗಳು ಓಪನ್ ಆಗಿ ದೇಹದಲ್ಲಿ ರಕ್ತ ಸಂಚಾರ ತುಂಬಾ ಚೆನ್ನಾಗುತ್ತೆ. ಮತ್ತೆ ವಾಯು ಸಂಚಾರ ಕೂಡ ತುಂಬಾ ಅದ್ಭುತವಾಗುತ್ತೆ. ಮತ್ತೆ ಇನ್ನು ಇದು ಬಿಟ್ರೆ ಇನ್ನೂ ಒಂದು ಸೋಪ್, ಈಗ ಅಲೋವೆರಾ ಎಕ್ಸ್ಟ್ರಾಕ್ಟ್ ಇರ್ತಕ್ಕಂಥದ್ದು. ಅಲೋವೆರಾ ಅಂದ್ರೆ ಒಂದು ಲೋಳೆ ಸರ, ನೀಮ್ ಸೋಪ್ ಅಂತೇಳಿ. ಅಲೋವೆರಾ ಬಗ್ಗೆ ಆಮೇಲೆ ನೋಡೋಣ. ಈಗ ನೀಮ್ ಸೋಪ್ ಅಂತೇಳಿ, ನೀಮ್ ಅಂದ್ರೆ ಇವತ್ತು ಬೇವಿನ ಒಂದು ಕಂಟೆಂಟ್ ತುಂಬಾ ಒಂದು ಆಂಟಿಬಯೋಟಿಕ್, ಪವರ್ಫುಲ್ ಇರ್ತಕ್ಕಂಥ ಒಂದು ಸಸ್ಯ ಯಾವ್ದಪ್ಪ ಅಂದ್ರೆ ಬೇವಿನ ಗಿಡ. ಆ ಬೇವಿನ ಗಿಡ ಕಂಟೆಂಟ್ ನ, ಬೇವಿನ ಗಿಡದ ಒಂದು ಸಾರಾಂಶನ ಬಳಸ್ಕೊಂಡು ಹಲವಾರು ಒಂದು ಗಿಡಮೂಲಿಕೆಗಳನ್ನ, ಒಂದು ವನಸ್ಪತಿಗಳನ್ನ ಬಳಸ್ಕೊಂಡು ಸೋಪ್ ತಯಾರು ಮಾಡಿರ್ತಕ್ಕಂಥದ್ದು ನೀಮ್ ಸೋಪ್ ಅಂತ ಸ್ನೇಹಿತರೆ ಕಾಡ್ತಾ ಇದೆ ನಿಮಗೆ. ಸೊ ಇದು ಬಂದ್ಬಿಟ್ಟು ಶ್ರೀ ಗೌರಿ ಗೋರಕ್ಷಾ ಕೇಂದ್ರದಿಂದ ತಯಾರಾಗಿರ್ತಕ್ಕಂಥ ಚಿಕ್ಕೋಡಿ. ಸೊ ಇದು ಅದೇ ಒಂದು ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಇದೆ. ಇದು ಏನೇನಕ್ಕೆ ಯೂಸ್ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಇದು ಸ್ಕಿನ್ ಸಾಫ್ಟ್ನೆಸ್, ಆಮೇಲೆ ಸ್ಕಿನ್ ಇನ್ಫೆಕ್ಷನ್ಗೂ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಆಮೇಲೆ ಇದರಲ್ಲಿ ಗೋಮೂತ್ರ, ಅರ್ಕ, ಆಕಳ ತುಪ್ಪ, ಔಡ್ಲೆಣ್ಣೆ, ಕೊಬ್ಬರಿ ಎಣ್ಣೆನ ಹಾಕಿ ಇದನ್ನ ರೆಡಿ ಮಾಡಿ. ಓಕೆ, ಸೂಪರ್. ಸುಮಾರು ಸ್ಕಿನ್ ರಿಲೇಟೆಡ್ಗೆ, ಚರ್ಮ ವ್ಯಾಧಿಗಳಿಗೆ ಇದು ಸೋಪ್ ಕೂಡ ಯೂಸ್ ಆಗುತ್ತೆ. ಸೊ ಇದು ನಮ್ಮ ಒಂದು ಹೊಸಳ್ಳಿ ಕ್ಯಾಂಪಸ್, ಸಿಂಧನೂರು ಜಿಲ್ಲೆ, ರಾಯಚೂರು ಡಿಸ್ಟಿಕ್ ಅಲ್ಲಿ ಒಂದು ನಮ್ಮ ಒಂದು ಸಿಂಧನೂರಿಂದ ಒಂದು 5-6 ಕಿಲೋಮೀಟರ್ ವಿಲೇಜ್. ಸೊ ನಮ್ಮ ಒಂದು ಶ್ರೀ ಚರ್ಕ ಧನ್ವಂತರಿ ಆಯುರ್ವೇದ ಕೇಂದ್ರದಲ್ಲಿ ಸೊ ನಮಗೆ ಇವು ಸೋಪ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಹೆಚ್ಚಿನ ಒಂದು ಇನ್ಫಾರ್ಮೇಶನ್ ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು ನಮಗೆ. ಸರ್, ಈಗ ಧೂಪಬತ್ತಿ ಅಂದ್ರೆ ಒಂದು ಗೋಮಯದಿಂದ, ಗೋ ಸಗಣಿಯಿಂದ ಮತ್ತು ಗೋಮೂತ್ರ ಆರ್ಕಿಂದ ಮತ್ತು ತುಪ್ಪದಿಂದ ಮತ್ತು ಕೆಲವೊಂದು ಗಿಡಮೂಲಿಕೆ ಹವನ ಸಾಮಗ್ರಿಗಳನ್ನು ಬಳಸಿ ಒಂದು ಧೂಪ ತಯಾರು ಮಾಡಿರ್ತಕ್ಕಂಥದ್ದು. ಸೊ ಇದನ್ನ ನಾವು ಮನೆಯಲ್ಲಿ ಅಗ್ನಿಹೋಮ ಕ್ರಿಯೆಯಲ್ಲಿ ಬಳಸೋದ್ರಿಂದ, ಮನೆಯಲ್ಲಿ ಹೊಗೆ ಮಾಡೋದ್ರಿಂದ ಎಷ್ಟೆಲ್ಲ ಲಾಭಗಳಿದಾವೆ, ಎಷ್ಟೆಲ್ಲ ಬೆನಿಫಿಟ್ಗಳಿದೆ ಅನ್ನೋದ್ರ ಬಗ್ಗೆ ಅವರು ಅದನ್ನ ಅಸುತ್ತಾ ಮತ್ತೆ ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ. ಸೊ ಇದು ಆಲ್ರೆಡಿ ಸ್ಪರ್ಶ ಆಗಿದೆ. ಅಗ್ನಿಹೋತ್ರ ಧೂಪಬತ್ತಿ ಅಂತ, ಇದರಿಂದ ವಾತಾವರಣ ಶುದ್ಧ ಆಗುತ್ತೆ, ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗುತ್ತೆ, ಆಮೇಲೆ ಪಾಸಿಟಿವಿಟಿ ಜಾಸ್ತಿ ಸ್ಪ್ರೆಡ್ ಆಗುತ್ತೆ, ನಕಾರಾತ್ಮಕ ಶಕ್ತಿ ಕಡಿಮೆ ಮಾಡುತ್ತೆ. ಆಮೇಲೆ ಇದರ ಸುತ್ತಿದ ಬೂದಿಯಿಂದ ನೀವು ನೀರಿಗೆ ಹಾಕಿದರೆ ನೀರು ಪ್ಯೂರಿಫೈ ಕೆಲಸ ಮಾಡುತ್ತೆ, ನೀರಿನ pH ಲೆವೆಲ್ ಜಾಸ್ತಿ ಮಾಡುತ್ತೆ. ಆಮೇಲೆ ಇದು ಆಕ್ಸಿಜನ್ ಸ್ಪ್ರೆಡ್ ಮಾಡುತ್ತೆ ಈ ಹೊಗೆಯಿಂದ. ಇದರಲ್ಲಿ ಆಕಳ ತುಪ್ಪ ಇದೆ, ಆಮೇಲೆ ಪಚ್ಚ ಕರ್ಪೂರ, ಚಂದನ, ರಾಳ, ಲೋಬಾನ ಎಲ್ಲ ಮಿಕ್ಸ್ ಬರುತ್ತೆ. ಅಗ್ನಿಹೋತ್ರ ಸಾಮಗ್ರಿ, ಭತ್ತದ ಪೌಡರ್ ಹಾಕಿರ್ತೀವಿ ನೋಡಿ. ಆಕ್ಸಿಜನ್ ಲೆವೆಲ್ ಬಿಡುಗಡೆ ಮಾಡೋದು ಒಂದು ಶಾಂಪಲ್ ತೋರಿಸ್ತೀನಿ. ಅದೊಂದು ಸ್ವಲ್ಪ ಉರಿಸ್ಬೇಕಂದ್ರೆ ಜಾಸ್ತಿ ಉರಿ ಮಾಡಬೇಕು. ಈ ಉದ್ಬತ್ತಿಗೆ ಏನು ಕೆಮಿಕಲ್ ಎಸೆನ್ಸ್ ಬರುತ್ತೆ, ಸ್ವಲ್ಪ ಹಾಕಿದ್ರೆ ಪಟ್ ಅಂತ ಹಿಡ್ಕೊಂಡ್ಬಿಡುತ್ತೆ. ಆದ್ರೆ ಈ ತರ ಹಂಗಿಲ್ಲ, ಸಗಣಿ ಒಂದು ಸ್ವಲ್ಪ ಜಾಸ್ತಿ ಉರಿಸ್ಬೇಕಾಗುತ್ತೆ. ಸರ್ ನೋಡ್ರಿ, ಆಟೋಮೆಟಿಕ್ ಆಕ್ಸಿಜನ್ ಬಿಡುಗಡೆ ಮಾಡಿದ್ದು ಒಂದು ಶಾಂಪಲ್ ತೋರಿಸ್ತೀನಿ. ಅಂದ್ರೆ ಸ್ನೇಹಿತರೆ, ನಾವು ಪ್ರತಿಯೊಬ್ಬರು ಏನು ಮಾಡ್ತಾ ಇದೀವಿ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ಯಾವುದೇ ತರಕ ಊದುಬತ್ತಿ ಅಂತ ನಾವು ಹಚ್ಚಬಾರ್ದು. ಊದುಬತ್ತಿ ಏನಿರುತ್ತಪ್ಪ ಅಂತಂದ್ರೆ ಅದರಲ್ಲಿ ಬಿದಿರು ಇರುತ್ತೆ. ಬಿದಿರನ್ನ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸುಡ್ತಕ್ಕಂಥ ಪದ್ಧತಿ ಇಲ್ಲ. ಸೊ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಯಾಕೆ ಸರ್ ಊದಿನ ಕಡೆ ನಾವು ಯಾಕೆ ಹಚ್ಬಾರ್ದು, ಊದುಬತ್ತಿ ಯಾಕೆ ಹಚ್ಬಾರ್ದು? ಆ್ಯಕ್ಚುಲಿ ನಮ್ಮ ಪದ್ಧತಿಯಲ್ಲಿ ಊದುಬತ್ತಿ ಎಸೆನ್ಸ್ ಸ್ಮೆಲ್ ಯಾವುದೂ ಯೂಸ್ ಮಾಡಲ್ಲ. ನಮ್ಮ ಸಂಸ್ಕೃತದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಧೂಪಬತ್ತಿನೇ ಯೂಸ್ ಮಾಡಂತ ಹೇಳ್ತಾರೆ ಪಾರಂಪರಿಕವಾಗಿ ಧೂಪಬತ್ತಿ. ಇವಾಗ ಈ ಸ್ಮೆಲ್ ಸಲುವಾಗಿ ಹಲವಾರು ವೆರೈಟೀಸಲ್ಲಿ ಬಿದಿರು ಕಟ್ಟಿಗೆ ಹಾಕಿ ಊದುಬತ್ತಿ ರೆಡಿ ಮಾಡ್ತಿದ್ದಾರೆ. ಅದರಿಂದ ಚಿಕ್ಕ ಮಕ್ಕಳಿಗೂ ಸಮಸ್ಯೆ ಆಗುತ್ತೆ, ಗಂಟಲು ಹಿಡ್ಕೊಳ್ಳೋದು, ದಮ ರೋಗ ಆಗುತ್ತೆ, ಕೆಲವೊಂದು ಕ್ಯಾನ್ಸರ್ ಕೂಡ ಆಗುತ್ತೆ ಅಂತ. ಅದಕ್ಕೆ ಇದು ಬಳಕೆ ಮಾಡೋದ್ರಿಂದ ಯಾವುದೇ ರೋಗ ಬರಲ್ಲ, ಆಮೇಲೆ ಆಕ್ಸಿಜನ್ ಸಮಸ್ಯೆ ಬರಲ್ಲ ಮನೆಯಲ್ಲಿ, ನೆಗೆಟಿವಿಟಿದು ಪ್ರಾಬ್ಲಮ್ಸ್ ದೂರ ಆಗುತ್ತೆ. ಈ ತರ ಹೊಗೆ ಇರುತ್ತೆ ನೋಡಿ, ಕಂಟಿನ್ಯೂ ಆಗಿ ನೋಡಿ ಸರ್. ಇದು ಈ ತರ ಹೊಗೆ ಮಾಡೋದ್ರಿಂದ ಮನೆಯಲ್ಲಿ ಬ್ಯಾಕ್ಟೀರಿಯಾಗಳು, ಕೆಟ್ಟ ಬ್ಯಾಕ್ಟೀರಿಯಾಗಳು ಹೊರಗಡೆ ನಾಶ ಆಗುತ್ತೆ ಮನೆಯಲ್ಲಿ. ಇದು ಒಂದು ಸ್ಟಿಕ್ ಮಿನಿಮಮ್ 30 to 40 ಮಿನಿಟ್ಸ್ ಉರಿಯುತ್ತೆ. ಓಕೆ, ಆರಾಮಾಗಿ ಹೋಗುತ್ತೆ. ಮನೇಲಿ ಯಾವುದೇ ಮೂಲೆ ಆದ್ರೂ ಕೂಡ ಇದನ್ನ ಹಚ್ಬಹುದು. ಮತ್ತೆ ಸಮಯ ಸರ್, ಇದನ್ನು ಸಮಯ ಹಚ್ಬಹುದು, ಸಾಯಂಕಾಲ ಹಚ್ಬಹುದು, ಆಮೇಲೆ ಮಕ್ಕಳು ಸ್ಟಡಿ ಮಾಡುವಾಗ ಹಚ್ಬಹುದು. ಓಕೆ, ಮೈಂಡ್ ಶಾಂತ ಉಳಿಯುತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ. ರಾತ್ರಿ ಮಲಗಬೇಕಾದ್ರೆ ಸೊಳ್ಳೆಗಳೇ ಇದೆ, ಸೊಳ್ಳೆ ಸಾಯಲ್ಲ, ಆದ್ರೆ ಇದು ಹೊಗೆ ಇರೋ ಮಟ್ಟ ಸೊಳ್ಳೆ ಬರಲ್ಲ. ಓಕೆ, ಹೊಗೆ ಇರೋ ಮಟ್ಟ ಸೊಳ್ಳೆ ಬರಲ್ಲ. ಬಟ್ ಯಾವುದೇ ಕೆಮಿಕಲ್ ಇಲ್ಲಲ್ಲ, ಅದಕ್ಕಾಗಿ ಸೊಳ್ಳೆ ಸಾಯಲ್ಲ. ಹೊಗೆ ಇರೋ ಮಟ್ಟ ಸೊಳ್ಳೆ ಬರಲ್ಲ. ಸೂಪರ್ ಸರ್, ಸೂಪರ್. ಓಕೆ, ನೆಕ್ಸ್ಟ್ ಥ್ಯಾಂಕ್ಸ್. ಇದೊಂದು ಪ್ರಾಡಕ್ಟ್ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಕೊಡ್ತಾರೆ. ಧೂಪಬತ್ತಿ ಎಲ್ಲರೂ ಮನೇಲಿ ಅವಶ್ಯ. ಅದು ನಿಮಗೆ ಧೂಪಬತ್ತಿ ಬೇಕಾದ್ರೆ ನಮ್ಮಲ್ಲಿ ಶ್ರೀ ಚರ್ಕ ಧನ್ವಂತರಿ ಆಯುರ್ವೇದ ಕೇಂದ್ರದಲ್ಲಿ ಲಭ್ಯ ಇರುತ್ತೆ. ಮತ್ತೆ ಇನ್ನೊಂದು ಪ್ರಾಡಕ್ಟ್ ಬಗ್ಗೆ ಮಾಹಿತಿ ತಗೊಳ್ಳೋಣ ನೆಕ್ಸ್ಟ್. ಸೊ ಹಾಗಾಗಿ ಇನ್ನೇನು ಪ್ರಾಡಕ್ಟ್ಸ್ ಇದೆ ಅಂತ ನೋಡೋಣ.
ಸೊ ಇದು ಬಂದ್ಬಿಟ್ಟು ನ್ಯಾಚುರಲ್ ಆಗಿ ಇವತ್ತು ಗೋಮಯದಿಂದ ತಯಾರು ಮಾಡಿರ್ತಕ್ಕಂಥ ಗೋ ಉತ್ಪನ್ನಗಳನ್ನ ಯಾರಾದರೂ ಬಳಸ್ತಿದ್ರೆ ನಂಗೆ ದಂತು ಮಂಜನ್ ಬೇಕು ಸರ್ ಅಂತಂದ್ರೆ ದಂತು ಮಂಜನ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಈ ಒಂದು ದಂತು ಮಂಜಲ್ ಏನೆಲ್ಲ ಹಾಕಿದ್ದಾರೆ ಅಂದ್ರೆ ಅದ್ರ ಯಾವ ತರ ಮಾಡಿದ್ದಾರೆ, ಎಷ್ಟು ಜನಕ್ಕೆ ಇವತ್ತು ಹೊರಗಡೆ ಕೊಟ್ಟಿದ್ದಾರೆ, ರಿಸಲ್ಟ್ ಯಾವ್ದು ಅಂತ ಅವ್ರನ್ನ ಕೇಳೋಣ ಸರ್. ಇದು ಆಕಳ ಬೆರ್ನಿಯಿಂದ ಸುಟ್ಟು ಮಾಡಿದ ಬ್ಲ್ಯಾಕ್ ಕಲರ್ದು ಕಪ್ಪು ದಂತು ಮಂಜನ್ ಸಿಗುತ್ತೆ. ಕಪ್ಪು ದಂತು ಮಂಜನ್ ಸಿಗುತ್ತೆ. ಇದರಲ್ಲಿ ಲವಂಗ, ಸಿಂಧಿಲೋನ, ಸ್ಫಟಿಕ, ನೀಲಗಿರಿ, ಆಮೇಲೆ ಬಬುಲ್ ಅಂತಾರೆ, ಕರಿ ಜಾಲಿ ಗಿಡ ಬೀಜ ಬರುತ್ತೆ. ಬಬುಲ್ ಅಂದ್ರೆ ಅದ್ರ ತೊಗಟೆ ಬರುತ್ತೆ, ಅದ್ರ ಪೌಡರ್ ಮಿಕ್ಸ್ ಮಾಡಿರ್ತೇವೆ. ಅದ್ರ ಜೊತೆಗೆ ಹೊಟ್ಟೆಲಿ ಹೋದ್ರು ಹೊಟ್ಟೆ ಕ್ಲೀನ್ ಆಗ್ಬೇಕಂತೇಳಿ ತ್ರಿಫಲ ಚೂರ್ಣನು ಮಿಕ್ಸ್ ಮಾಡಿ ಮಿಕ್ಸ್ ಇದೆ. ಸ್ಫಟಿಕ ಇದೆ. ಇದು ಹಲ್ಲು ಹೊಡೆಸೋಳೋದು, ಆಮೇಲೆ ಹಲ್ಲು ಹುಳಿತವ್ರಿಗೆ ಹಲ್ಲು ಅಳಗಾಡೋದು, ಬಾಯಲ್ಲಿ ಕಟಿ ಇದ್ದವರು ಎಲ್ಲ ಕ್ಲೀನ್ ಆಗುತ್ತೆ. ಒಳ್ಳೆ ರಿಸಲ್ಟ್ ಬರ್ತಿದೆ. ಆಲ್ಮೋಸ್ಟ್ ಕಸ್ಟಮರ್ ಕೊಟ್ಟಿದ್ದವ್ರಿಗೆ ಫೀಡ್ಬ್ಯಾಕ್ ತಗೊಂಡಿದ್ದೀವಿ. ಆಲ್ಮೋಸ್ಟ್ ಪರವಾಗಿಲ್ಲ ಸರ್, ತುಂಬಾ ಚೆನ್ನಾಗಿ ಒಂದು ಪ್ರಯತ್ನ ನೀವು ಮಾಡಿದಿರಿ. ನಿಮ್ಮ ಒಂದು ಸಕಲ ಕಾರ್ಯಗಳೆಲ್ಲ ಸಕ್ಸಸ್ ಆಗಲಿ. ಆಮೇಲೆ ನೆಕ್ಸ್ಟ್ ಒಂದು ಗೋಸೇವೆ ಮಾಡ್ತಾ ಇದ್ರಿ. ನಾವು ನಿಮ್ಮ ಜೊತೆ ಇವತ್ತು ಕೈ ಜೋಡಿಸಿರ್ತಕ್ಕಂಥದ್ದು ಗೋಸೇವೆಲ್ಲ ಇವತ್ತು ಬಿಜಾಪುರ ಗೋಶಾಲೆ ಆಗಿರ್ಬೋದು, ಸುಮಾರು ಕಡೆ ನಾವು ಸುತ್ತಿ ಒಂದು ಇನ್ಫಾರ್ಮೇಷನ್ ಕಲೆ ಹಾಕೊಂಡು ಸೊ ಗೋಸೇವೆಲ್ಲ ಮಾಡ್ತಾ ಇದ್ದೆ. ಅದ್ರ ಉತ್ಪನ್ನಗಳನ್ನ ನಾವು ಮನೆಯಲ್ಲಿ ಬಳಸೋದಲ್ಲದೆ ಇವತ್ತು 10 ಜನಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಇದ್ರ ಬಗ್ಗೆ ಅರಿವನ್ನು ನಾವು ಮೂಡಿಸ್ತಕ್ಕಂಥ ಕೆಲಸನ ಇವತ್ತು ನಾವು ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಯಾಕಂದ್ರೆ ಇವತ್ತು ಆಕಳಿದ್ರೆ ಎಲ್ಲ, ಗೋ ಇದ್ರೆ ಎಲ್ಲ, ಗೋ ಇಲ್ಲ ಅಂದ್ರೆ ಯಾವುದೂ ಇಲ್ಲ. ಇವತ್ತು ಪ್ರತಿಯೊಂದು ಹಾಲು, ಮೊಸರು, ತುಪ್ಪ ಇವತ್ತು ನಮ್ಮ ಒಂದು ಹೈನುಗಾರಿಕೆಲ್ಲ ಬಳಸ್ತಕ್ಕಂಥದ್ದು ಮನುಷ್ಯನಿಗೆ ಮುಖ್ಯವಾಗಿ ಬೇಕಿರತಕ್ಕಂಥ ಪೋಷಕಾಂಶ ನ್ಯೂಟ್ರಿಯನ್ಸ್ ಎಲ್ಲಿ ಸಿಗುತ್ತಪ್ಪ ಅಂದ್ರೆ ಇವತ್ತು ಆ ಒಂದು ಆಕಳಿನ ಒಂದು ನಾವೇನು ಹೇಳ್ತೀವಿ ಪಂಚಗವ್ಯ ಪದಾರ್ಥದಲ್ಲಿ ಸಿಗುತ್ತೆ. ಸೊ ಅಂತ ಒಂದು ಪಂಚಗವ್ಯ ಪದಾರ್ಥ ನಮ್ಗೆ ಬೇಕು ಅಂದ್ರೆ ನಾವು ಅವಶ್ಯವಾಗಿ ಪ್ರತಿಯೊಬ್ಬರು ಮನೆ ಒಂದು ಬೈಕ್ ತರೋ ಜಾಗದಲ್ಲಿ ನೀವು ಒಂದು ಆಕಳನ್ನ ತಗೊಂಡು ಬನ್ನಿ. ಬೈಕ್ ತಂದ್ರೆ 1 ಲಕ್ಷ 1.5 ಲಕ್ಷ ಖರ್ಚು ಬರುತ್ತೆ. ಆ ಒಂದು ದುಡ್ಡಲ್ಲಿ 2 ಆಕಳು ಸಾಕಣೆ ಮಾಡ್ಬೋದು, ನೀವು ಗೋಸೇವೆ ಮಾಡ್ಬೋದು. ಇದನ್ನು ಮಾಡೋದ್ರಿಂದ ನಿಮ್ಮ ಮನೆ ಮಂದಿ ಕುಟುಂಬ ಎಲ್ಲ ಕೂಡ ಆರೋಗ್ಯ ಇರುತ್ತೆ. ಮಕ್ಕಳು ಬೆಳೀತಕ್ಕಂಥ ಮಕ್ಕಳಿಗೆ ಒಂದು ಒಳ್ಳೆ ನ್ಯೂಟ್ರಿಷನ್ ಕೊಡುತ್ತೆ. ಮಕ್ಕಳಿಗೆ ರೋಗಗಳು ಮತ್ತು ಈ ತರ ಸಕಲ ಏನಪ್ಪಾ ಅಂದ್ರೆ ಆರೋಗ್ಯ ಸಂಬಂಧಪಟ್ಟಿರ್ತಕ್ಕಂಥ ಇದು ಬಾಧೆಗಳು ಕೂಡ ಇವತ್ತು ಕಾಡೋದಿಲ್ಲ ಅಂತ ಹೇಳ್ತಾ ಇದೀವಿ. ಮತ್ತೊಂದು ಉತ್ಪನ್ನ ಸ್ನೇಹಿತರೆ, ಇದು ಪ್ರತಿಯೊಬ್ಬರಿಗೂ ಇವತ್ತಿನ ದಿನಮಾನಗಳಲ್ಲಿ ಬೇಕಾಗಿರ್ತಕ್ಕಂಥ ಉತ್ಪನ್ನ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಕಣ್ಣಿನ ಸಮಸ್ಯೆಗಳು ತುಂಬಾ ಜನಕ್ಕೆ ಬರ್ತಾ ಇದೆ. ಚಿಕ್ಕ ವಯಸ್ಸಿಗೆಲ್ಲ ಇವತ್ತು ಸ್ಪೆಟ್ ಆಗ್ತಾ ಇದ್ದಾರೆ. ಆಮೇಲೆ ಕಣ್ಣಿಂದ ಒಂದು ಚಿಕ್ಕ ಇವತ್ತು ಚಿಕ್ಕ ಮಕ್ಕಳೆಲ್ಲ ಇವತ್ತು ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ತುಂಬಾ ದೊಡ್ಡ ಮಟ್ಟದ ಗ್ಲಾಸನ್ನು ಹಾಕೊಂಡು ಪೊರೆಗಳು ಬಂದಿದ್ರೆ ಅಲ್ಲಿ ಕಣ್ಣಿನ ಆಪರೇಷನ್ ಮಾಡ್ಬೇಕಂತಂದ್ರೆ ಇಂಥ ಸಮಸ್ಯೆಗಳೇನಾದ್ರೂ ಕಣ್ಣಿನ ಸಮಸ್ಯೆ ಸಂಬಂಧಪಟ್ಟಿರ್ತಕ್ಕಂಥ ನಿಮ್ಗೆ ಏನಾದರೂ ಕಾಡ್ತಾ ಇದ್ರೆ ಸೊ ಅಂಥ ಸಮಸ್ಯೆಗಳಿಗೆ ಮುಕ್ತವಾಗಿರ್ತಕ್ಕಂಥ ಪರಿಹಾರನ ಇವತ್ತು ಇವರ ಒಂದು ಒಂದು ಕೇಂದ್ರದಲ್ಲೇ ತಯಾರು ಮಾಡಿರ್ತಕ್ಕಂಥ ಉತ್ಪನ್ನ ಇವತ್ತು ನಾವು ಕೂಡ ಒಂದು ಸರ್ಕಾರದ ತಯಾರಿ ಕೇಂದ್ರಕ್ಕೆ ಇವತ್ತು ತಗೊಂಡು ಹೋಗ್ತಾ ಇದೀವಿ. ಸೊ ಅದರ ಒಂದು ಉಪಯೋಗ ಯಾವ ಥರ ಇದೆ ಅಂತೇಳಿ ಅವರು ತಿಳಿಸ್ತಾರೆ. ಆಕ್ಚುಲಿ ಇದು ವರ್ಷದಲ್ಲಿ ಒಂದ್ಸಲ ಕೋಜಾಗಿರಿ ಪೂರ್ಣಿಮಾ ಅಂತ ಬರುತ್ತೆ. ಆ ದಿನ ಆಕಳುಗಳನ್ನ ಹೊರಗೆ ಕಟ್ಟಿ ಬೆಳೆದ. ಅದು ಯಾವ ತಿಂಗಳಲ್ಲಿ ಬರುತ್ತೆ ಸರ್? ಇದು ಆಲ್ಮೋಸ್ಟ್ ನವೆಂಬರ್ ಡಿಸೆಂಬರ್ ಅಲ್ಲಿ ಏನಾದ್ರು ಬರುತ್ತೆ. ಆ ಕೋಜಾಗಿರಿ ಪೂರ್ಣಿಮಾ ಅಂದ್ರೆ ಏನು ಸರ್? ಅದು ಮಿನಿಮಮ್ ಒಂದು ಕೋಜಾಗಿರಿ ಪೂರ್ಣಿಮಾ ಅಂದ್ರೆ ಡಿಸೆಂಬರ್ ಅಂದ್ರೆ ಫುಲ್ ಆ ಒಂದು ಹುಣ್ಣಿಮೆ ದಿನ, ಆ ಒಂದು ಕೋಜಾಗಿರಿ ಪೂರ್ಣಿಮಾ ಅಂತಂದ್ರೆ ಆ ಒಂದು ವಿಶೇಷವಾಗಿರ್ತಕ್ಕಂಥ ಹುಣ್ಣಿಮೆ ಬರುತ್ತೆ. ಆ ಹುಣ್ಣಿಮೆ ಡಿಸೆಂಬರ್ ತಿಂಗಳಲ್ಲಿ ಆಲ್ಮೋಸ್ಟ್ ಬರುತ್ತೆ. ಆ ಹುಣ್ಣಿಮೆ ದಿನ ಭಯಂಕರ ಬೆಳದಿಂಗಳು ಇರುತ್ತೆ ಸ್ನೇಹಿತರೆ. ಬೆಳದಿಂಗಳಿಗೆ ಹೊರಗೆ ಕಟ್ಟಬೇಕು. ಬೆಳಗಿನ ಜಾವ ತನಕ ಹೊರಗೆ ಕಟ್ಟಿ ಅದರ ಫ್ರೆಶ್ ಕುತ್ಕೊಂಡೇನು ಹೇಳ್ತಾವಲ್ಲ ಆ ಗೋಮೂತ್ರ ಕಲೆಕ್ಟ್ ಮಾಡಿಕೊಂಡು ಅದನ್ನ ಬೆಳದಿಂಗಳಲ್ಲೇ ತಾಮ್ರದ ಏನಾದ್ರು ಪಾತ್ರೆ ತಗೊಂಡು ಅದನ್ನ 30% ಸುಡಬೇಕು. ಉರಿ ಹಚ್ಚಬೇಕು. 70% ಉಳಿಸ್ಕೊಂಡು ಅದರಲ್ಲಿ ಶುದ್ಧ ಜೀವಂತುಪ್ಪ ಹಾಕಿ ಇದನ್ನ ಐ ಡ್ರಾಪ್ ಮಾಡಿದ್ವಿ. ಎಸ್ ಸರ್. ಇದರಿಂದ ಕಣ್ಣು ನಂಬರ್ ಇರೋದು, ಕಣ್ಣು ಉರಿಯೋದು, ಕಣ್ಣು ಕೆಂಪಾಗೋದು, ಕಣ್ಣು ಪೊರೆ ಬರೋದು, ನಿದ್ದೆ ಹತ್ತಲ್ಲ ಅಂಥವ್ರಿಗೆಲ್ಲ ಸಮಸ್ಯೆಗೂ ಇದು ಪರಿಹಾರ ಕೊಡುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಬಂದಿದೆ. ನೀವು ಬೇಕಾದ್ರೆ ಬಳಸ್ಕೊಂಡು ಯೂಸ್ ಮಾಡಿ ನೋಡ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಾಡಿ ವೈದ್ಯರು ಮಂಜುನಾಥ್ ಸರ್ ಇದರ ಜೊತೆಗೆ ಸಂಪರ್ಕ ಮಾಡಿ ಸಿಂಧನೂರಲ್ಲಿ ಅಂದ್ರೆ ಐ ಡ್ರಾಪ್ ಸಂಬಂಧಪಟ್ಟಂಗೆ, ಕಣ್ಣಿನ ಸಂಬಂಧಪಟ್ಟಂಗೆ ಮತ್ತೆ ಆರೋಗ್ಯದ ಎಲ್ಲಾ ಸಮಸ್ಯೆಗಳಿಗೆ ನಮಗೆ ಮುಕ್ತ ಪರಿಹಾರ ಸಿಗುತ್ತೆ, ಶಾಶ್ವತ ಪರಿಹಾರ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ತುಂಬಾ ಒಂದು ರಿಸಲ್ಟ್ ಇರ್ತಕ್ಕಂಥ ಪದಾರ್ಥ. ನಾವು ನಿನ್ನೆನೆ ರಾತ್ರಿ ಇದನ್ನ ಪ್ರಯೋಗ ಮಾಡಿದ್ವಿ. ತುಂಬಾ ಚೆನ್ನಾಗಿ ರಿಸಲ್ಟ್ ಇರ್ತಕ್ಕಂಥದ್ದು. ತುಂಬಾ ಒಂದು ಕಣ್ಣು ರಿಲ್ಯಾಕ್ಸ್ ಆಗ್ತಕ್ಕಂಥದ್ದು, ಕಣ್ಣಿನ ನರಗಳು ಪುನಶ್ಚೇತನ ಆಗ್ತಕ್ಕಂಥ ಅನುಭವ ನಮ್ಗೆ ಆಗಿರ್ತಕ್ಕಂಥದ್ದು. ಅದೇ ತರ ಮತ್ತೊಂದು ಪ್ರಾಡಕ್ಟ್ ಇದೆ, ನೋಡೋಣ ಬನ್ನಿ. ಸರಿ ಸ್ನೇಹಿತರೆ, ಇವತ್ತು ನಾವೆಲ್ಲ ಜಂಡು ಬಾಂಬು, ಮಿಂತೋ ಪ್ಲಸ್ ಬಾಂಬು ಅಂತೇಳಿ ಅದು ಟಿವಿ ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡ್ತಾ ಇದೀವಿ. ಇದರ ಒಂದು ಫಾರ್ಮುಲಾ ಏನೋ ಔಟ್ ಆಫ್ ಕಂಟ್ರಿ ಇರುತ್ತೆ. ನಮಗೆ ಇವತ್ತು ಏನಪ್ಪಾ ಅಂದ್ರೆ ಅದಕ್ಕೊಂದು ಪ್ಯಾಕಿಂಗ್ ಮಾಡಿ ಕಲರ್ಫುಲ್ ಮಾಡಿ ಅದನ್ನ ಇವತ್ತು ನಮಗೆ ಕೊಡ್ತಾ ಇದ್ದಾರೆ. ಅದ್ರ ಮೂಲ ಬಂದ್ಬಿಟ್ಟು ಭಾರತೀಯರು ಅದನ್ನ ಎಷ್ಟೋ ವರ್ಷಗಳಿಂದ ಇವತ್ತು ಅದನ್ನ ಪ್ರಯೋಗ ಮಾಡಿ ನಾವು ಹೊರಗಡೆ ಏನು ಜಂಡು ಬಾಂಬ್ ಅಂತ ರೆಡಿ ಮಾಡಿದ್ದಾರೆ. ಸೊ ಅದು ನಶ್ಯಕ್ರಿಯೆ ಅಂತ ಬರ್ತದೆ. ಆಮೇಲೆ ಶೀತ, ನೆಗಡಿ, ಕಫ, ಕೆಮ್ಮು ಈ ತರ ಸಂದರ್ಭದಲ್ಲಿ ಬಳಸಬಹುದು. ಅದನ್ನ ನಾವು ನೀವೆಲ್ಲ ಮನೆಯಲ್ಲಿ ತಯಾರು ಮಾಡಬಹುದು. ಸೊ ಇವರು ಕೂಡ ಒಂದು ಪದಾರ್ಥನ ಅದ್ಭುತವಾಗಿ ತಯಾರು ಮಾಡಿದ್ದಾರೆ. ಸೊ ಅಮೃತರ ಆಲ್ಮೋಸ್ಟ್ ಇದ್ರ ಬಗ್ಗೆ ತಿಳಿದಿರೋರು ಗೊತ್ತಿರುತ್ತೆ. ಸೊ ಇದನ್ನ ಒಂದು ವಿಶೇಷವಾಗಿರ್ತಕ್ಕಂಥ ಅಮೃತನ ಇವರು ತಯಾರು ಮಾಡಿದ್ದಾರೆ. ಇದರಿಂದ ಏನೆಲ್ಲ ಬೆನಿಫಿಟ್ ಇದೆ, ಸೊ ಇದನ್ನ ಯಾಕೆ ಮನೇಲಿ ಬಳಸಬೇಕು ಅನ್ನೋದ್ರ ಬಗ್ಗೆ ಅವರೊಂದು ಚಿಕ್ಕದಾಗಿ ಮಾಹಿತಿ ಕೊಡ್ತಾರೆ, ಕೇಳಿ. ಇದು ಅಮೃತರ ಅಂತ ಹೇಳಿ, ಇದು ವಿದೌಟ್ ಕೆಮಿಕಲ್ ಪೇನ್ ರಿಲೀಫ್ ಅಂತ ಬರುತ್ತೆ. ಕೆಮ್ಮು, ನೆಗಡಿ, ಜ್ವರ, ಕಫ, ಹೊಟ್ಟೆ ನೋವು ಇರಲಿ, ಹೊಟ್ಟೆ ಪೇನ್ ಇರಲಿ, ನೀರಿನಾಗ ಹಾಕಿ ಕುಡಿಯೋಕ್ಕೂ ಬರುತ್ತೆ. ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಇಲ್ಲ. ಓವಾ ಸತ್ವ, ಪುದೀನಾ ಸತ್ವ, ಪಚ್ಚ ಕರ್ಪೂರ ಈ ಥರದೊಂದು ಕೆಲವೊಂದು ಮಟೀರಿಯಲ್ ಹಾಕಿ ಇದನ್ನ ರೆಡಿ ಮಾಡಿದ್ದೀವಿ.
ಇದ್ರ ಜೊತೆಗೆ ಇದು ದನಗಳಿಗೂ ಯೂಸ್ ಮಾಡ್ಬೋದು. ಈಗ ಆಲ್ಮೋಸ್ಟ್ ಕೊರೋನಾದಲ್ಲಿ ಇರಲಿ ಸ್ಯಾನಿಟೈಸರ್ ಅಂತ ಇದನ್ನು ಯೂಸ್ ಮಾಡಿದ್ದಾರೆ. ದನಗಳು ರೋಗ ಬಂತೈತೆ ಲಂಪಿ ರೋಗ, ಆ ಟೈಮಲ್ಲೂ ಇದನ್ನ ಬಳಕೆ ಮಾಡಿದ್ದಾರೆ. ಒಳ್ಳೆ result. ಲಂಪಿ ರೋಗಕ್ಕೆ ಹೆಂಗೆ ಲಂಪಿ ರೋಗಕ್ಕೆ ಇದನ್ನ ಕುದಿಸ್ಬೇಕು, ಬೆಚ್ಚಗೆ ನೀರಿನಲ್ಲಿ ಕುದಿಸ್ಬೇಕು. ಆಮೇಲೆ ಇದನ್ನ ನೀರು ಕುದಿಸಿ ಕುಕ್ಕರ್ಗೆ ಮೇಲೆ ಕ್ಯಾಪ್ ತೆಗೆದು ಲೆವೆಲ್ ಪೈಪ್ ಬರುತ್ತಲ್ಲ, ಲೆವೆಲ್ ಪೈಪ್ ಹಾಕಿ ಮೂಗಿಗೆ ಸ್ಮೆಲ್ ಕೊಡ್ಬೇಕು ಇದನ್ನ. ಅದರಿಂದ ಉಸಿರಾಟದ ತೊಂದರೆ ಕಡಿಮೆ ಆಗುತ್ತೆ ಅದು. ಎಸ್ ಎಸ್ ಸರ್. ಅದೇ ರೀತಿ ಎಲ್ರಿಗೂ ಪೇನ್, ಯಾವುದೇ ಮೈಕೈ ನೋವು ಇರಲಿ, ಸೊಂಟ ನೋವು ಇರಲಿ, ನೆಗಡಿ, ತಲೆನೋವು ಇನ್ಸ್ಟಂಟ್ ರಿಲೀಫ್ ಕೊಡೋದು ಅಂತ. ಇನ್ಸ್ಟಂಟ್ ಆಗಿ ಒಂದು ಶ್ವಾಸಕೋಶದ ಸಮಸ್ಯೆಗಳು, ಕಫ ಸಂಬಂಧಿ ಕಾಯಿಲೆಗಳು, ಒಂದು ಉಚ್ಛ್ವಾಸ ನಿಶ್ವಾಸ ಕ್ರಿಯೆ ಸರಿಗೆ ಆಗ್ತಾ ಇಲ್ಲ ಅಂದ್ರೆ, ಕಫ ವ್ಯಾಧಿ ಕಾಡ್ತಾ ಇದ್ರೆ, ಆಮೇಲೆ ಮತ್ತೆ ಏನಪ್ಪಾ ಅಂತಂದ್ರೆ ತಲೆನೋವು ಏನಾದ್ರೂ ಬರ್ತಾ ಇದ್ರೆ, ಆಮೇಲೆ ಶೀತ ಜಾಸ್ತಿ ಆದ್ರೆ ಮೂಗಲ್ಲಿ ಸ್ಟೀಮ್ ತಗೊಳ್ಬಹುದು. ಇದ್ರದ್ದು ಒಂದು ಬಿಸಿನೀರಿನ ಆವಿ ತಗೊಳ್ಬಹುದು. ಮುಖ ಕಫ ಗಟ್ಟಿದ್ರೆ ಒಂದು ಮೂಗಿನಲ್ಲಿ ಮಾತಾಡ್ತಾ ಸಮಸ್ಯೆ ಏನಾದ್ರೂ ಇದ್ರೆ ಆ ತರ ಸಮಸ್ಯೆಗಳು ಕೂಡ ಈ ಒಂದು ಅಮೃತನ ಸೊಳ್ಳೆ ಕಡಿತಕ್ಕೂ ಒಳ್ಳೆ ರಿಲೀಫ್ ಸಿಗುತ್ತೆ. ಅಂದ್ರೆ ಹಚ್ಕೊಂಡ್ರೆ ಅಂದ್ರೆ ಇದನ್ನ ಲೇಪನ ಮಾಡೋ ಕೈಗೆ ಕಾಲಿಗೆಲ್ಲ ಹಚ್ಕೊಳ್ಳೋದ್ರಿಂದ ನಮ್ದೇನು ಪಂಚ ತುಳಸಿ ಅಂತ ಏನು ಕರಿತೀವಿ ಸ್ನೇಹಿತರೆ, ಆ ಪಂಚ ತುಳಸಿ ತರ ಅಮೃತ ಇದನ್ನು ಕೂಡ ಅಪ್ಲೈ ಮಾಡೋದ್ರಿಂದ ಯಾವುದೇ ರೀತಿಯ ಹೊತ್ತು ಸೊಳ್ಳೆಗಳ ಸಂದರ್ಭಗಳಲ್ಲಿ ಇದನ್ನ ಬಳಕೆ ಮಾಡಬಹುದು, ಸೊಳ್ಳೆ ಕೂಡ ಟಚ್ ಮಾಡಲ್ಲ. ಹೇಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡೋಣ. ಸೊ ಇವತ್ತು ನಾವು ಒಂದು ಚಿಕ್ಕೋಡಿ ಗ್ರಾಮಕ್ಕೆ ಭೇಟಿ ನೀಡಿದ್ವಿ. ನಮಗೊಂದು ಖುಷಿ ತಂದಿದೆ. ನಮ್ಮ ಯೋಗೇಶ್ ಸರ್ ಜೊತೆಗೆ ಇವತ್ತು ನಾವು ಇದೀವಿ. ಜೊತೆಗೆ ಇವತ್ತು ಒಂದು ಟೀಮ್ ಬಾಂಡಿಂಗ್ ಅಲ್ಲಿ ಇವತ್ತು ನಾವು ಕೆಲಸ ಮಾಡ್ತಕ್ಕಂಥದ್ದು ಸ್ನೇಹಿತರೆ. ಸೊ ಹಾಗಾಗಿ ಈ ಒಂದು ಹೆಚ್ಚಿನ ಮಟ್ಟ ದೊಡ್ಡ ಮಟ್ಟದಲ್ಲಿ ಗೋಸೇವೆ, ಒಂದು ಆಯುರ್ವೇದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಅವೇರ್ನೆಸ್ ಆಗಲಿ, ಮತ್ತೆ ಸಾವಯವ ಕೃಷಿ ಬಗ್ಗೆ ಇವತ್ತು ಮಾಡಲಿಕ್ಕೆ ಇವರು ಕೂಡ ಒಂದು ಆಸಕ್ತಿ ತೋರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅದ್ರ ತಯಾರಿ ಕೂಡ ನಡೆಸಿರ್ತಕ್ಕಂಥದ್ದು. ಜೊತೆಗೆ ಏನಪ್ಪಾ ಅಂದ್ರೆ ಹಂತವಾಗಿ ನಾವೇನ್ ಮಾಡ್ತಾ ಇದ್ದಪ್ಪ ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಆಗಿರ್ತಕ್ಕಂಥ ಸಾವಯವ ಕೃಷಿ, ಆಯುರ್ವೇದ, ಆಮೇಲೆ ಗೋ ವಿಜ್ಞಾನ, ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಒಂದು ಅವೇರ್ನೆಸ್ ಮಾಡ್ತಕ್ಕಂಥದ್ದು, ಕ್ಯಾಂಪ್ಗಳು ಮಾಡ್ತಕ್ಕಂಥದ್ದು, ಜೊತೆಗೆ ಇಲ್ಲಿರ್ತಕ್ಕಂಥ ಉತ್ಪನ್ನಗಳನ್ನ ನೂರಾರು ಜನಕ್ಕೆ ಹಂಚಿ ಆರೋಗ್ಯ ಭಾಗ್ಯ ನಾವು ಕಾಣಿಸ್ತಕ್ಕಂಥ ಕೆಲಸನೇ ನಾವು ಮಾಡ್ತಾ ಇದೀವಿ. ಸೊ ನೀವು ನಮ್ಮ ಜೊತೆ ಕೈ ಜೋಡಿಸಿನಿ ಸರ್ ಅಂತಂದ್ರೆ ನೀವು ಕೂಡ ನಮ್ಮ ದೂರವಾಣಿ ಸಂಪರ್ಕ ಮಾಡ್ಬೋದು. ಸೊ ಹಾಗಾಗಿ ನಮ್ಮ ಒಂದು ಸಂಪರ್ಕ ಕೂಡ ನಿಮ್ಮ ಡಿಸ್ಪ್ಲೇ ಮೇಲೆ ಇಲ್ಲಿ ಕಾಣ್ತಾ ಇದೆ. ಸೊ ಆ ಒಂದು ಡಿಸ್ಪ್ಲೇ ನಂಬರ್ಗೆ ನಿಮ್ಮ ಅಡ್ರೆಸ್ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಹಲವಾರು ರೀತಿಯ ಪದಾರ್ಥಗಳನ್ನ ತಗೊಂಡು ನಾವು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇವರೊಂದು ವಿಸಿಟ್ ಆದಾಗ ಖಂಡಿತ ನಾನು ಇದ್ರ ಬಗ್ಗೆ ನೀವು ಇನ್ನೊಂದು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಗೋಮಾತಾ, ನಮಸ್ತೆ ಎಲ್ಲರಿಗೂ.